morning, my dear friends. Today I will start new chapter that will be called ray optics and optical instruments. ಈ ಚಾಪ್ಟರ್ ಅಲ್ಲಿ ಎಕ್ಸಾಮಿನೇಷನ್ ನಂಬರ್ ಆಫ್ ಕ್ವೆಶ್ಚನ್ಸ್ ಬರ್ತವೆ. ಈಗ ನಾವು ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಕಿರ್ಚಾಫ್ ಲಾ ಮತ್ತೆ ಎಲೆಕ್ಟ್ರಿಕ್ ಕರೆಂಟ್ ಮುಗಿಸಿದ್ವು. ಅದ್ರ ಕಂಟಿನ್ಯೂಡ್ ಚಾಪ್ಟರ್ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ಬಿಟ್ಟು ಆ ಚಾಪ್ಟರ್ ನಾನು ರೆಗ್ಯುಲರ್ ಕ್ಲಾಸ್ ಮಾಡ್ತೀನಿ. ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಓರಿಯೆಂಟೆಡ್ ಇದೆ, ಅದು ಇಂಟ್ರಾಕ್ಷನ್ ಆಗಬೇಕು. ಈಗ ನೆಕ್ಸ್ಟ್ ಒಂದು ಚಾಪ್ಟರ್ ಫಿಸಿಕಲ್ ಆಪ್ಟಿಕ್ಸ್ ಅಂತ ಹೇಳ್ಬಿಟ್ಟು, ಈ ಫಿಸಿಕಲ್ ಆಪ್ಟಿಕ್ಸ್ ಅಲ್ಲಿ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಒಂದು ಚಾಪ್ಟರ್ ಇದೆ. ಇದರಲ್ಲಿ ಇಲ್ಲಿ ಈ ಎಕ್ಸಾಮಿನೇಷನ್ ಒಂದು ಪ್ರಾಬ್ಲಮ್ ಬರುತ್ತೆ, ಡೆರಿವೇಷನ್ ಬರುತ್ತೆ, 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕಂಪಲ್ಸರಿ ಕ್ವೆಶ್ಚನ್ ಬರ್ತವೆ. ವೆರಿ ಈಸಿಯೆಸ್ಟ್ ಚಾಪ್ಟರ್, ಮ್ಯಾಥಮೆಟಿಕ್ಸ್ ಓರಿಯೆಂಟೆಡ್ ಕಾನ್ಸೆಪ್ಟ್. ಇಲ್ಲಿ ಫಸ್ಟ್ ನಾವು ಈ ರೇ ಆಪ್ಟಿಕ್ಸ್ ಎಂಟರ್ ಆಗೋಕ್ಕಿಂತ ಮುಂಚೆ ಇಲ್ಲಿ ನಾವು ರೇ ಏನು ಮತ್ತೆ ಲೈಟ್ ಅಂದ್ರೆ ಏನು, ಆಪ್ಟಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ನೋಡಿ, ಇಲ್ಲಿ ಫಸ್ಟ್ ಆಪ್ಟಿಕ್ಸ್ ಅಂದ್ರೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಆಪ್ಟಿಕ್ಸ್ ಅಂತ ನೋಡಿ. ಆಪ್ಟಿಕ್ಸ್ ಅಂದ್ರೆ ಇಟ್ ಇಸ್ ಎ ಬ್ರಾಂಚ್ ಆಫ್ ಫಿಸಿಕ್ಸ್ ಡೀಲ್ಸ್ ವಿತ್ rectilinear propagation of light and its effect and the phenomena associated with it ಅಂದ್ರೆ ಲೈಟ್ ಬಗ್ಗೆ ಸ್ಟಡಿ ಮಾಡತಕ್ಕಂತ ಒಂದು ಬ್ರಾಂಚ್ ಇದು. ಲೈಟ್ ಗೆ ಡೈರೆಕ್ಷನ್ ಏನು, ಲೈಟ್ ಸರ್ಫೇಸ್ ಗೆ ಇನ್ಸಿಡೆಂಟ್ ಆದ್ರೆ ಏನಾಗುತ್ತೆ, ಲೈಟ್ ಟ್ರಾವೆಲ್ ಆಗಬೇಕಾದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಯಾವ್ಯಾವ ಚೇಂಜ್ ಆಗ್ತವೆ, ಇದ್ರ ಬಗ್ಗೆ ಸ್ಟಡಿ ಮಾಡತಕ್ಕಂತ ಬ್ರಾಂಚ್ ನೇ ಆಪ್ಟಿಕ್ಸ್ ಅಂತ ಕರೀತೀವಿ. ದಟ್ ವಿಲ್ ಬಿ ಕಾಲ್ಡ್ ರೇ ಆಪ್ಟಿಕ್ಸ್. ಈ ರೇ ಆಪ್ಟಿಕ್ಸ್ ಅಲ್ಲಿ ಫಸ್ಟ್ ಲೈಟ್ ಅಂದ್ರೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಲೈಟ್. ಲೈಟ್ ಅಂದ್ರೆ ಏನು ಡೆಫಿನಿಷನ್ ನೋಡಿ. ಲೈಟ್ ಅಂದ್ರೆ ಇಟ್ ಇಸ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಫ್ wavelength lies between 450 ಅಥವಾ 400 ನ್ಯಾನೋಮೀಟರ್ ಟು 750 ನ್ಯಾನೋಮೀಟರ್. ನೋಡಿ, ಇಲ್ಲಿ ಲೈಟ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಫ್ ವೇವ್ಲೆಂತ್ lies between 400 ನ್ಯಾನೋಮೀಟರ್ ಟು 750 ನ್ಯಾನೋಮೀಟರ್ ಅಂತ. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಬರ್ತವೆ. ಯಾವ ರೇಡಿಯೇಷನ್ಸ್ ಗೆ 400 ನ್ಯಾನೋಮೀಟರ್ ಇಂದ 750 ನ್ಯಾನೋಮೀಟರ್ ಒಳಗಡೆ ವೇವ್ ಲೆಂತ್ ಇರ್ತಾವೋ ಅವನ್ನೆಲ್ಲ ನಾವು ಈ ಲೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಿಂಪಲ್ ಆಗಿ ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ಆರ್ ಸೆನ್ಸೇಷನ್ ಆಫ್ ಐ ಅಂತ ಡಿನೋಟ್ ಮಾಡ್ತೀವಿ ನಾವು ಅದರಲ್ಲಿ. ಈಗ ಈ ಲೈಟ್ ಅನ್ನೋದು ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಆಗುತ್ತೆ ವಿತ್ ಸ್ಪೀಡ್ ಇರುತ್ತೆ. ಅದಕ್ಕೆ ಆ ಸ್ಪೀಡ್ ನ ಇಟ್ ಇಸ್ ಇಂಡಿಕೇಟೆಡ್ ಬೈ ಕ್ಯಾಪಿಟಲ್ C, speed of light in air medium or vacuum, that will be represented by 2.99. ನೋಡಿ, ಅಪ್ರಾಕ್ಸಿಮೇಷನ್ ಹೋಗ್ತಾ ಇರೋದಕ್ಕೆ ಇದನ್ನ ನಾವು ಸಿಂಪಲ್ ಆಗಿ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ನಾವು ಅಪ್ರಾಕ್ಸಿಮೇಟ್ ಮಾಡ್ಬಿಡ್ತೀವಿ. 2.2945 ಅಂತ ಇರಬಹುದು. ಅದನ್ನ approximately equal to 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಡಿನೋಟ್ ಮಾಡ್ತೀವಿ. ಈ 2.7945 × 10⁸ ಅಂತ ಡೆಸಿಮಲ್ ಪಾಯಿಂಟ್ ಅಲ್ಲಿ ಬರೋದನ್ನ ನಾವು ಎಕ್ಸ್ಪೆರಿಮೆಂಟಲಿ ಫೌಂಡ್ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಫೈಂಡ್ ಔಟ್ ಮಾಡಿದ್ವಿ. ಆ ಎಕ್ಸ್ಪೆರಿಮೆಂಟ್ ನ ಮೈಕಲ್ಸನ್ ಇಂಟರ್ಫೆರೋಮೀಟರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಇಲ್ಲಿರ್ತಕ್ಕಂಥ ಆಕ್ಚುಯಲ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಷನ್ ಮಾಡಕ್ಕೆ ಸ್ಪೀಡ್ ಆಫ್ ಲೈಟ್ ನ c ಅಂತ ಇಂಡಿಕೇಟ್ ಮಾಡ್ತೀವಿ. ಇಟ್ ಈಸ್ ಇಂಡಿಕೇಟೆಡ್ ಬೈ 3 × 10⁸ ಮೀಟರ್ ಪರ್ ಸೆಕೆಂಡ್ ನಾವು ಬರೆದಿರೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿ ಈ ಲೈಟ್ ಬಗ್ಗೆ ಸ್ಟಡಿ ಮಾಡ್ತಾ ಹೋದಾಗ ನಂಬರ್ ಆಫ್ ಐಡಿಯಾಸ್ ಬರ್ತವೆ. ಏನು, ಲೈಟ್ ಗೆ ರಿಫ್ಲೆಕ್ಷನ್ ಪ್ರಾಪರ್ಟಿ ಇದೆ, ಇವೆಲ್ಲ ಇಂಪಾರ್ಟೆಂಟ್. ರಿಫ್ರಾಕ್ಷನ್ ಪ್ರಾಪರ್ಟಿ ಇದೆ, ರಿಫ್ರಾಕ್ಷನ್ ಪ್ರಾಪರ್ಟಿ ಇದೆ. ಅದೇ ತರ ಲೈಟ್ ಗೆ ಡಿಫ್ರಾಕ್ಷನ್ ಪ್ರಾಪರ್ಟಿ ಇದೆ, ಡಿಫ್ರಾಕ್ಷನ್ ಪ್ರಾಪರ್ಟಿ ಇದೆ. ಅದೇ ತರ ಲೈಟ್ ಗೆ
ಪೋಲರೈಸೇಷನ್ ಅಂತಕ್ಕಂಥ ಒಂದು ಎಬಿಲಿಟಿ ಇದೆ. ಹೇಳ್ತೀನಿ ಎಲ್ಲ ಚಾಪ್ಟರ್. ಪೋಲರೈಸೇಷನ್, ಇಂಟರ್ಫರೆನ್ಸ್ ನೋಡಿ, ಲೈಟ್ ಅಂಡರ್ಗೋಸ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಫ್ರಾಕ್ಷನ್, ಪೋಲರೈಸೇಷನ್, ಇಂಟರ್ಫರೆನ್ಸ್. ನೋಡಿ ಇವೆಲ್ಲ ಚಾಪ್ಟರ್ ಇದಾವೆ. ಈ ಚಾಪ್ಟರ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಈ ಚಾಪ್ಟರ್ ಇವೆಲ್ಲ ಸ್ಟಡಿ ಮಾಡ್ತೀರಾ. ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಫ್ರಾಕ್ಷನ್, ಪೋಲರೈಸೇಷನ್, ಇಂಟರ್ಫರೆನ್ಸ್ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಇದು ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ನಾವು ಇದೇ ತರ ಲೈಟ್ ಬಗ್ಗೆ ಐಡಿಯಾನ ಹೇಳ್ತಾ ಕೆಲವೊಂದು ಮೀಡಿಯಂ ನ ಹೇಳ್ತೀವಿ. ಏನು? ಒಂದು ಆಪ್ಟಿಕಲ್ ಮೀಡಿಯಂ. ವಾಟ್ ಇಸ್ ದ ಮೀನಿಂಗ್ ಆಫ್ ಆಪ್ಟಿಕಲ್ ಮೀಡಿಯಂ? ಆಪ್ಟಿಕಲ್ ಮೀಡಿಯಂ ಅಂದ್ರೆ ಎಬಿಲಿಟಿ ಟು ಅಲೋ ದ ಲೈಟ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಇಸ್ ಕಾಲ್ಡ್ ಆಪ್ಟಿಕಲ್ ಮೀಡಿಯಂ. ಇಟ್ ಇಸ್ ಆಲ್ಸೋ ಕಾಲ್ಡ್ ಟ್ರಾನ್ಸ್ಪರೆಂಟ್ ಮೀಡಿಯಂ. ಫಾರ್ ಎಕ್ಸಾಂಪಲ್ ಗ್ಲಾಸ್, ವಾಟರ್, ಏರ್, ಇವೆಲ್ಲ ನಾವು ಆಪ್ಟಿಕಲ್ ಮೀಡಿಯಂ ಅಂತ ಕರಿತೀವಿ. ಅದೇ ತರ ಹೋಮೋಜೀನಿಯಸ್ ಮೀಡಿಯಂ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಹೋಮೋಜೀನಿಯಸ್ ಮೀಡಿಯಂ ಅಂದ್ರೆ it is the material medium at which all the points having same properties, ಎಲ್ಲಾ ಪ್ರಾಪರ್ಟಿನು ಸೇಮ್ ಫಿನಾಮಿನಾ ಎಕ್ಸಿಸ್ಟ್ ಮಾಡ್ತಕ್ಕಂಥ ಮೀಡಿಯಂ ನಾವು ಹೋಮೋಜೀನಿಯಸ್ ಮೀಡಿಯಂ ಅಂತ. ಫಾರ್ ಎಕ್ಸಾಂಪಲ್ ಗ್ಲಾಸ್ ಇಸ್ ಹೋಮೋಜೀನಿಯಸ್ ಮೀಡಿಯಂ. ಗ್ಲಾಸ್ ಅಲ್ಲಿ ಇರತಕ್ಕಂಥ ಎಲ್ಲಾ ಪಾರ್ಟಿಕಲ್ಗೂ ಅಥವಾ ಎಲ್ಲಾ ಮೆಟೀರಿಯಲ್ ಸೇಮ್ ಪ್ರಾಪರ್ಟಿ ಎಕ್ಸಿಕ್ಯೂಟ್ ಆಗುತ್ತೆ. ಹೋಮೋಜೀನಿಯಸ್ ಮೀಡಿಯಂ ಅಂದ್ರೆ ವಾಟರ್ ಆಗ್ಬೋದು, ಗ್ಲಾಸ್ ಮೀಡಿಯಂ ಆಗ್ಬೋದು. ಅದೇ ತರ ಹೆಟೆರೋಜೀನಿಯಸ್ ಮೀಡಿಯಂ ಅಂದ್ರೆ a medium, material medium in which all the points having different properties ಅಂತ. ಪ್ರತಿಯೊಂದು ಪಾಯಿಂಟ್ ಡಿಫರೆಂಟ್ ಪ್ರಾಪರ್ಟಿನ ಎಕ್ಸಿಕ್ಯೂಟ್ ಮಾಡ್ತಿದ್ರೆ ಹೆಟೆರೋಜೀನಿಯಸ್ ಮೀಡಿಯಂ ಅಂತ ಕರಿತೀವಿ. ಅದೇ ತರ ಐಸೋಟ್ರೋಪಿಕ್ ಮೀಡಿಯಂ. ಇಲ್ಲಿ ಐಸೋಟ್ರೋಪಿಕ್ ಮೀಡಿಯಂ ಅಂದ್ರೆ the medium in which all the particles exhibit same speed of light ಅಥವಾ light travels same speed in all directions. Such type of medium is called isotropic medium ಅಂತ ಕರೀತೀವಿ. ಏನಂತ ಕರೀತೀವಿ? ಐಸೋಟ್ರೋಪಿಕ್ ಮೀಡಿಯಂ. ಗೊತ್ತಿರಲಿಲ್ಲ ಇವೆಲ್ಲ ಕಾನ್ಸೆಪ್ಟ್. ಅದೇ ತರ ಇಲ್ಲಿ ನಾವು ಮಾನೋಕ್ರೊಮ್ಯಾಟಿಕ್ ಲೈಟ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಮಾನೋಕ್ರೊಮ್ಯಾಟಿಕ್ ಲೈಟ್ ಅಂದ್ರೆ ಏನು? ಮಾನೋಕ್ರೊಮ್ಯಾಟಿಕ್ ಲೈಟ್ ಅಂದ್ರೆ the light having single wavelength, that type of light is called monochromatic light. The light having more than two wavelengths is called composite light. ಏನಂತ ಕರೀತೀವಿ? ಕಾಂಪೋಸಿಟ್ ಲೈಟ್ ಅಂತ ಟ್ರೀಟ್ ಮಾಡ್ತಾರೆ. ಕಾಂಪೋಸಿಟ್ ಲೈಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇವೆಲ್ಲ ಬೇಸಿಕ್ಸ್ ಚಾಪ್ಟರ್ ಎಂಟ್ರಿ ಆಗ್ತಿರೋ ಮುಂಚೆ ಇವೆಲ್ಲ ಬೇಸಿಕ್ಸ್. ಕಾಂಪೋಸಿಟ್ ಲೈಟ್, ಮಾನೋಕ್ರೊಮ್ಯಾಟಿಕ್, ಐಸೋಟ್ರೋಪಿಕ್ ಮೀಡಿಯಂ, ಹೆಟೆರೋಜೀನಿಯಸ್ ಮೀಡಿಯಂ, ಹೋಮೋಜೀನಿಯಸ್ ಮೀಡಿಯಂ, ಆಪ್ಟಿಕಲ್ ಮೀಡಿಯಂ. ಅದೇ ತರ ನೆಕ್ಸ್ಟ್ ರೇ ಅಂತ ತಿಳ್ಕೋಬೇಕು. ನೋಡಿ ವಾಟ್ ಇಸ್ ದ ಮೀನಿಂಗ್ ಆಫ್ ರೇ? ರೇ ಅಂದ್ರೆ ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ಅಲಾಂಗ್ ವಿಚ್ ಲೈಟ್ ಟ್ರಾವೆಲ್ಸ್ ಅಂತ. ಇಟ್ ಈಸ್ ನೋಡಿ ಇಂಪಾರ್ಟೆಂಟ್. ಇಟ್ ಈಸ್ ಎ ಲೈಟ್ ರೇ ಅಥವಾ ಇಟ್ ಈಸ್ ಎ ಸ್ಟ್ರೈಟ್ ಲೈನ್ along which light travels is called ray ಅಂತ ಕರೀತೀವಿ. ಈ ray ನಾವು ಇಂಡಿಕೇಟೆಡ್ ಬೈ ಈ ರೀತಿ ಆರೋ ಮಾರ್ಕ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನ ರೇ ಅಂತ ಕರೀತೀವಿ. ನಮ್ಮಲ್ಲಿ ಆರೋ ರೆಪ್ರೆಸೆಂಟ್ ರೇ. in the number of rays, ಈ ರೀತಿ ನಂಬರ್ ಆಫ್ ಬಂಡಲ್ಸ್ ಆಫ್ ರೇಸ್ ಅಂತ ಕರೀತೀವಿ. ಇದನ್ನ ನಾವು ಬೀಮ್ ಆಫ್ ಲೈಟ್ ಅಂತ ಕರೀತೀವಿ. ಬೀಮ್ ಆಫ್ ಲೈಟ್ ನಮ್ಮಲ್ಲಿ ಬಂಡಲ್ಸ್, ನಂಬರ್ ಆಫ್ ಬಂಡಲ್ಸ್ ಆಫ್ ಲೈಟ್ ಕಲೆಕ್ಟಿವ್ಲಿ ಕಾಲ್ಡ್ ಬೀಮ್ ಆಫ್ ಲೈಟ್ ಅಂತ. ಬೀಮ್ ಆಫ್ ಲೈಟ್ ರೇ ಅಂತ ಡಿನೋಟ್ ಮಾಡ್ತೀವಿ. ಗೊತ್ತಿರಬೇಕು ಈಗ ಬೀಮ್ ಆಫ್ ಲೈಟ್ ರೇ ಏನು, ರೇ ಏನು,
ಇವೆಲ್ಲ ಐಡಿಯಾಸ್ ಗೊತ್ತಾಯ್ತು ಜ್ಞಾಪಕದಲ್ಲಿರಲಿ. ನೋಡಿ ನೆಕ್ಸ್ಟ್ ನಾವು ಡೈರೆಕ್ಟ್ಲಿ I will go to the chapter that will be called reflection of light. Reflection of light. This is very important concept. Need to think about it. ನೋಡಿ ಇಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೆ ಏನು? ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ. ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೆ ಏನು ಅಂತಿದ್ದಾರೆ ನೋಡಿ. ಒಂದು ಎಕ್ಸಾಂಪಲ್ ತಗೊಳ್ಳಿ. ನೋಡಿ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಲೈಕ್ ಮಿರರ್, ಇದೊಂದು ಎಕ್ಸಾಂಪಲ್ ಕಾನ್ಸೆಪ್ಟ್ ಇಂದ ಡಿಫೈನ್ ಮಾಡಕ್ಕೆ. ಇದು ಮಿರರ್ XY ಅನ್ನೋದೊಂದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಗೆ ರೇ ಆಫ್ ಲೈಟ್ ನ ಈ ರೀತಿ ಇನ್ಸಿಡೆಂಟ್ ಮಾಡ್ತೀನಿ. ನೋಡಿ ಈ ರೀತಿ ಬರುತ್ತೆ. ದಟ್ ವಿಲ್ ಬಿ ಕಾಲ್ಡ್ PQ represents incident ray. ಇದೇನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಈ ರೀತಿ ಬೆಂಡೆಡ್ ಫೆನಾಮಿನಾ, ರೀಬೌನ್ಸಿಂಗ್ ಅಂತ ಕರಿತೀವಿ, ರಿಟರ್ನ್ ಬ್ಯಾಕ್ ಅಂತ ಕರಿತೀವಿ. ಇದನ್ನ ನಾವು QR ಅಂತ ಇಟ್ಕೊಳ್ಳೋಣ. QR nothing but reflected ray. QR nothing but reflected ray. PQ nothing but incident ray. Again, what is the meaning of reflection of light? Definition: it is the phenomena of rebouncing of light ray along same medium. ನೋಡಿ ಈ ಸೇಮ್ ಮೀಡಿಯಂ ಅಲ್ಲಿ ರೇ ಆಫ್ ಲೈಟ್ ರೀಬೌನ್ಸ್ ಆಗಬೇಕು ಯಾವಾಗ? when the ray incident on the reflecting surface. The ray of light incident on the reflecting surface results the ray gets rebouncing return back along same medium is called reflection of light. ಗೊತ್ತಾಯ್ತು? ಒಂದು ಲೈಟ್ ಅನ್ನ ಸೇಮ್ ಮೀಡಿಯಂ ಇನ್ಸಿಡೆಂಟ್ ಮಾಡಿ ಅದೇ ಮೀಡಿಯಂ ಅಲ್ಲಿ ಇದು ರಿಟರ್ನ್ ಬ್ಯಾಕ್ ಆದ್ರೆ ಇದನ್ನ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರೀತೀವಿ. ದ ರೇ ಆಫ್ ಲೈಟ್ rebouncing along same medium after reflection of light is called reflection of light ಅಂತ ಡಿನೋಟ್ ಮಾಡ್ತಾ ಬರ್ತೀವಿ. ನಾವು ತಿಳ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ರಿಫ್ಲೆಕ್ಷನ್ ಆಗಬೇಕಾದ್ರೆ ಕೆಲವೊಂದು ಐಡಿಯಾನ ಮೆಜರ್ ಮಾಡ್ತೀವಿ. ಇಲ್ಲಿ ನೋಡಿ ಈ ರೀತಿ ಒಂದು ನಾರ್ಮಲ್ ನಾವು ಈ ರೀತಿ ಡ್ರಾ ಮಾಡ್ತೀವಿ. ಈ ನಾರ್ಮಲ್ ಇಂದ ಇನ್ಸಿಡೆಂಟ್ ರೇ ಇರತಕ್ಕಂತ ಆಂಗಲ್ ನ ಇಟ್ ಇಸ್ ಇಂಡಿಕೇಟೆಡ್ ಬೈ ಸ್ಮಾಲ್ ಲೆಟರ್ I. It is called incident ray. It is called incident ray. What is the meaning of incident ray? Angle of incidence. Sorry, incident ray la angle of incidence. What is the meaning of angle of incidence? That is the angle lies between incident and normal is called angle of incidence. It is denoted by small letter I. Similarly, it is the angle between normal and reflected ray. Angle of reflection is called angle of reflection. PQ ಅಂದ್ರೇನು, QR ಅಂದ್ರೇನು, I ಅಂದ್ರೇನು, R ಅಂದ್ರೇನು ಅಂತ ಎಲ್ಲ ಗೊತ್ತಾಯ್ತು. ಈಗ ಇದಿರತಕ್ಕಂತ ಒಂದು ಪಾಯಿಂಟ್, it is a point on the reflecting surface. All the three rays, nothing but incident ray, normal ಮತ್ತೆ reflected ray, lies on single point. ಇದು ಕಾನ್ಸೆಪ್ಟ್ ಗೊತ್ತಿದೆ. ಇದು ಈ ರಿಫ್ಲೆಕ್ಷನ್ ಆಫ್ ಲೈಟ್ ಇರತಕ್ಕಂತ ಒಂದು ಪ್ರಾಪರ್ಟಿ. ಈ ಪ್ರಾಪರ್ಟಿನಲ್ಲಿ ನಮಗೆ ಎರಡು ಲಾ ಬರುತ್ತೆ. that will be called laws of reflection of light. Examination question ಕೇಳಬಹುದು. State laws of reflection of light. State laws of reflection of light. ಅದರಲ್ಲಿ
ಫಸ್ಟ್ ಲಾ ನಿಮಗೆ ಗೊತ್ತಿದೆ ಆಲ್ರೆಡಿ. ಆಫ್ಟರ್ ರಿಫ್ಲೆಕ್ಷನ್ ಆಫ್ ಲೈಟ್ angle of incidence equal to angle of reflection. First one of first angle of incidence, angle of incidence is equal to angle of reflection. Angle of reflection, first line, first of reflection. Second line is after reflection of light, incident ray reflected ray and normal lies on same point in reflecting surface. ಇದು ಸೆಕೆಂಡ್ ಲಾ ಜ್ಞಾಪಕದಲ್ಲಿದೆ. After reflection of light, incident ray, reflected ray and normal lies on same point in reflecting surface. This second law. ಇವೆರಡು ಲಾ ಗೊತ್ತಾಯ್ತು ಅನ್ಸುತ್ತೆ, ಜ್ಞಾಪಕದಲ್ಲಿ ಇಟ್ಕೋಬೇಕು. ಇದು ಒಂದು ಕಾನ್ಸೆಪ್ಟ್ ಯಾವುದಕ್ಕೆ, ರಿಫ್ಲೆಕ್ಷನ್ ಆಫ್ ಲೈಟ್ ಗೆ ನಾವು ಡೆಫಿನಿಷನ್ ಹೇಳಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಹಾಗಿದ್ಮೇಲೆ ಈಗ ಕನ್ಕ್ಲೂಷನ್ ಮಾಡ್ಬೋದು. ವಾಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೆ, ಇಟ್ ಈಸ್ ದ ಫೆನಾಮಿನಾ ಇನ್ ವಿಚ್ ದ ಲೈಟ್ ರೇ rebounding or return back along same medium when a ray of light incident along same medium ಅಲ್ಲಿ incident ಮಾಡಬೇಕು, ಅದೇ medium ಅಲ್ಲಿ ray of light rebounding or return ಆಗುತ್ತೆ. ಈ ತರ ಆಗ್ತಕ್ಕಂಥ ಕಾನ್ಸೆಪ್ಟ್ ನ ರಿಫ್ಲೆಕ್ಷನ್ ಆಫ್ ಲೈಟ್. ನಾಮದಲ್ಲಿ ಅದರಲ್ಲಿ ಎರಡು ಲಾ ಬರುತ್ತೆ. ಒಂದು angle of incidence is equal to angle of reflection, incident ray, reflected ray and normal lies in same medium ಅಥವಾ same point in reflecting surface. ನಾಮದಲ್ಲಿ ಇಲ್ಲಿ ಎರಡು ಬರ್ತಕ್ಕಂಥ ಲಾಗಳು ಗೊತ್ತಿದೆ. ಆದ್ರೆ ನಿಮ್ಮ ಆಕ್ಚುಯಲ್ ಕಾನ್ಸೆಪ್ಟ್ ರಿಫ್ಲೆಕ್ಷನ್ ಥ್ರೂ ಸ್ಪೆರಿಕಲ್ ಸರ್ಫೇಸ್. ನೆಕ್ಸ್ಟ್ ಇದರಲ್ಲಿ ಆಕ್ಚುಯಲ್ ಕಾನ್ಸೆಪ್ಟ್ ರಿಫ್ಲೆಕ್ಷನ್ ಥ್ರೂ ಸ್ಪೆರಿಕಲ್ ಸರ್ಫೇಸ್ ಅಂತ ನಿಮ್ಮ ಆಕ್ಚುಯಲ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ರಿಫ್ಲೆಕ್ಷನ್ ಥ್ರೂ spherical surface. Reflection through spherical surface ಅಂತ ಹೇಳ್ಬಿಟ್ಟು ನಿಮ್ಮ ಈ ರೇಯಾಕ್ಟಿಕ್ಸ್ ಅಲ್ಲಿ ಒಂದು ನ್ಯೂ ಚಾಪ್ಟರ್ ಅಂದ್ರೆ ನ್ಯೂ ಕಾನ್ಸೆಪ್ಟ್. ಇಲ್ಲಿ ಸ್ಪೆರಿಕಲ್ ಸರ್ಫೇಸ್ ಅಂದ್ರೆ ಏನು ಅನ್ನೋದು ಕಾನ್ಸೆಪ್ಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಪೆರಿಕಲ್ ಸರ್ಫೇಸ್ ಅಥವಾ ಸ್ಪೆರಿಕಲ್ ಮಿರರ್? ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಪೆರಿಕಲ್ ಮಿರರ್? ಯಾಕಂದ್ರೆ ಇಲ್ಲಿ ನಮಗೆ ರಿಫ್ಲೆಕ್ಷನ್ ಫಿನಾಮಿನಾ ಎಕ್ಸಿಕ್ಯೂಟ್ ಆಗಬೇಕು ಮಿರರ್ ಆಗಿದೆ. ನೋಡಿ ಇಲ್ಲಿ ಈ ಸ್ಪೆರಿಕಲ್ ಮಿರರ್ ಅಂದ್ರೆ ಏನು ಅಂದ್ರೆ ಒಂದು ಹ್ಯಾಲೋ ಸ್ಫಿಯರ್. ಇಟ್ ಇಸ್ ಎ ಹ್ಯಾಲೋ ಸ್ಫಿಯರ್, ಇಸ್ ಎ ಪಾರ್ಟ್ ಆಫ್ ಹ್ಯಾಲೋ ಸ್ಫಿಯರ್. ಇದೊಂದು ಹ್ಯಾಲೋ ಸ್ಫಿಯರ್ ತ್ರೀ-ಡೈಮೆನ್ಷನ್ ಬರೆಯಕ್ಕಾಗಲ್ಲ. ಇದರಲ್ಲಿ ಒಂದು ಪಾರ್ಟ್ ನ ಕಟ್ ಮಾಡ್ತೀನಿ, ಹಿಂಗಾಗುತ್ತೆ. ಅದರಲ್ಲಿ ಒಂದು ಸಿಲ್ವರ್ಡ್ ಆಗಿರುತ್ತೆ, ಇನ್ನೊಂದು ಜ್ಞಾಪಕದಲ್ಲಿ ಇಟ್ಕೋಬೇಕು, ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿದೆ. ಒನ್ ಸರ್ಫೇಸ್ ಮಸ್ಟ್ ಬಿ ಸಿಲ್ವರ್, ಅದರ್ ಸರ್ಫೇಸ್ ಮಸ್ಟ್ ಬಿ ರಿಫ್ಲೆಕ್ಟಿಂಗ್. ಒಂದು ಕಡೆ ಸಿಲ್ವರ್ ಪೇಂಟ್ ಮಾಡಿರ್ತಾರೆ, ಇನ್ನೊಂದು ಕಡೆ ಏನಾಗಿರುತ್ತೆ ರಿಫ್ಲೆಕ್ಷನ್ ಫಿನಾಮಿನಾ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಒಂದು ಬೌಂಡರಿ ಇರುತ್ತೆ. ಅದನ್ನ ನಾವು ಸ್ಪೆರಿಕಲ್ ಮಿರರ್ ಅಂತೀವಿ. ಸ್ಪೆರಿಕಲ್ ಮಿರರ್ ಇಸ್ ಎ ಪಾರ್ಟ್ ಆಫ್ ಹ್ಯಾಲೋ ಸ್ಫಿಯರ್ ಆಫ್ ವಿಚ್ one of the surface must be silver. One of the surface must be silver. That type of mirror is called spherical mirror. Again, this spherical mirror can be classified into two types. Nodi, idu very important.
spherical mirror can be classified into two types. Number one, concave spherical mirror. Number two, convex spherical mirror. ಕಾನ್ಕೇವ್ ಸ್ಫೆರಿಕಲ್ ಮಿರರ್ ಮತ್ತೆ ಕಾನ್ವೆಕ್ಸ್ ಸ್ಫೆರಿಕಲ್ ಮಿರರ್ ಇದ್ದಾನೆ. ಇಲ್ಲಿ ಕಾನ್ವೆಕ್ಸ್ ಕಾನ್ಕೇವ್ ಸ್ಫೆರಿಕಲ್ ಮಿರರ್ ಯಾವ ರೀತಿ ಇರುತ್ತೆ ನೋಡಿ. ಇಲ್ಲಿ ಒಂದು ಕಾನ್ಕೇವ್ ಸ್ಫೆರಿಕಲ್ ಮಿರರ್ ಬರೀತೀನಿ, ನಾವು ಇಟ್ಕೋಬೇಕು ಇವೆಲ್ಲ ಐಡಿಯಾಗಳು. ಈ ಒಂದು ಆಕ್ಸಿಸ್ ಆಗುತ್ತೆ, ಈಗ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ ನೋಡಿ. ಇದು ಪ್ರಿನ್ಸಿಪಲ್ ಆಕ್ಸಿಸ್, ಈ ಪಾಯಿಂಟ್ ನ ಪೋಲ್ ಅಂತ ಕರಿತೀವಿ. ಇದನ್ನ ಸೆಂಟರ್ ಆಫ್ ಕರ್ವೇಚರ್ ಅಥವಾ ಸೆಂಟರ್ ಆಫ್ ದ ಸ್ಫಿಯರ್ ಅಂತ ಡಿನೋಟ್ ಮಾಡ್ತೀವಿ ಸದ್ಯಕ್ಕೆ. ಇದನ್ನ ಸೆಂಟರ್ ಆಫ್ ದ ಸ್ಫೆರಿಕಲ್ ಅಥವಾ ಸೆಂಟರ್ ಆಫ್ ದ ಸ್ಫಿಯರ್ ಅಂತ ಡಿನೋಟ್ ಮಾಡ್ತೀವಿ. ಈಗ ವಾಟ್ ಇಸ್ ದ ಮೀನಿಂಗ್ ಆಫ್ ಕಾನ್ಕೇವ್ ಸ್ಫೆರಿಕಲ್ ಮಿರರ್ ಅಂದ್ರೆ ನೋಡಿ, ಕಾನ್ಕೇವ್ ಸ್ಫೆರಿಕಲ್ ಮಿರರ್ ಇಸ್ ಎ ಮಿರರ್ whose reflecting surface towards the center of curvature. ನೋಡಿ, ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿದೆ ಅದು ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್ ಅಥವಾ ಸೆಂಟರ್ ಆಫ್ ದ ಸ್ಫಿಯರ್ ಇದೆ, ಅದನ್ನ ಕಾನ್ಕೇವ್ ಸ್ಫೆರಿಕಲ್ ಮಿರರ್ ಅಂತ ಕರಿತೀವಿ. ನಾವು ತಿಳ್ಕೋಬೇಕು, ಹೇಳ್ತೀನಿ ನೆಕ್ಸ್ಟ್ ಏನು ಅಂತ. ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್ ಕಡೆ ಇದ್ರೆ ಅಥವಾ ಸೆಂಟರ್ ಆಫ್ ದ ಸ್ಫಿಯರ್ ಕಡೆ ಇದ್ರೆ ಅದನ್ನ ಕಾನ್ಕೇವ್ ಸ್ಫೆರಿಕಲ್ ಮಿರರ್ ಅಂತ ಕರಿತೀವಿ. ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದು ಈ ಡಾಟೆಡ್ ಏನಾಗ್ತದೆ ಸಿಲ್ವರ್, ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಸೆಂಟರ್ ಆಫ್ ದ ಸ್ಫಿಯರ್ ಕಡೆ ಇದ್ರೆ ಅದು ಕಾನ್ಕೇವ್ ಸ್ಫೆರಿಕಲ್ ಮಿರರ್. ಇದೇ ತರ ಇದು ಆಪೋಸಿಟ್, ಈ ರೀತಿ ನೋಡಿ, ಈ ರೀತಿ ಬರ್ತೀನಿ. ಕಾನ್ವೆಕ್ಸ್ ಅಂದ್ರೆ ಈ ರೀತಿ ಇರುತ್ತೆ, ಇದು ಆಪೋಸಿಟ್. ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದು ಪ್ರಿನ್ಸಿಪಲ್ ಆಕ್ಸಿಸ್, ಇದು ಸೆಂಟರ್ ಆಫ್ ದ ಸ್ಫಿಯರ್, ಇದು ಪೋಲ್ ಅಂತ ಈ ರೀತಿ ಹೇಳ್ತೀವಿ. ಪೋಲ್ ಅಂದ್ರೆ ನೋಡಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಕಾನ್ವೆಕ್ಸ್ ಸ್ಫೆರಿಕಲ್ ಮಿರರ್ ಅಂದ್ರೆ ಇಟ್ ಇಸ್ ಎ ಟೈಪ್ ಆಫ್ ಮಿರರ್ whose reflecting surface away from the center of curvature. ನೋಡಿ, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಈ ಸೆಂಟರ್ ಆಫ್ ಕರ್ವೇಚರ್ ಇಂದ ದೂರ ಇದೆ, ಈ ಸೆಂಟರ್ ಆಫ್ ಕರ್ವೇಚರ್ ಇಂದ ಅವೇ ಇದೆ, ಅದಕ್ಕೋಸ್ಕರ ಇದನ್ನ ಕಾನ್ವೆಕ್ಸ್ ಸ್ಫೆರಿಕಲ್ ಮಿರರ್ ಅಂತ ಕರಿತೀವಿ. ಇಲ್ಲಿ ಕಾನ್ವೆಕ್ಸ್ ಸ್ಫೆರಿಕಲ್ ಮಿರರ್ ಅಂದ್ರೆ a reflecting surface or mirror in which whose reflecting surface away from the center of the sphere is called convex spherical mirror. ಗೊತ್ತಾಯ್ತು ಅಂತ. Spherical mirror can be classified into two types. Number one, concave spherical mirror. Number two, convex spherical mirror. What is the meaning of concave spherical mirror? A mirror, concave spherical mirror is a part of allosphere ಅಂತ ಬೇಕಾದ್ರೆ ಹೇಳ್ಬೋದು. Allosphere of which reflecting surface towards the center of the sphere. ಇದು reflecting surface away from the center of the mirror, center of the sphere is called convex spherical mirror. ಗೊತ್ತಾಯ್ತು ಈ ಕ್ಲಾಸಿಫಿಕೇಶನ್. ಈಗ ಇಲ್ಲಿ ನಮಗೆ ರಿಫ್ಲೆಕ್ಷನ್ ಥ್ರೂ ಸ್ಫೆರಿಕಲ್ ಸರ್ಫೇಸ್ ಅಂತ ಹೇಳಿದ್ದಾರೆ. ರಿಫ್ಲೆಕ್ಷನ್ ಥ್ರೂ ಸ್ಫೆರಿಕಲ್ ಸರ್ಫೇಸ್ ಅಥವಾ ಮಿರರ್ ಅಂತ ಬೇಕಾದ್ರೂ ಹೇಳ್ಬೋದು. ಮಿರರ್ ಅಲ್ಲ ಆಗ್ತಕ್ಕಂತ ಈ ರೀತಿ ಸ್ಫೆರಿಕಲ್ ಸರ್ಫೇಸ್ ಮಿರರ್. ಇಲ್ಲಿ ಈ ರಿಫ್ಲೆಕ್ಷನ್ ಸ್ಫೆರಿಕಲ್ ಮಿರರ್ ಯಾವ ರೀತಿ ಆಗುತ್ತೆ ಅಂತ ನಾನು ಫಸ್ಟ್ ಒಂದು ಎಕ್ಸಾಂಪಲ್ ಮಾಡ್ತೀನಿ. ಒಂದು ಕಾನ್ಕೇವ್ ಸ್ಫೆರಿಕಲ್ ಮಿರರ್ ತಗೊಂತೀನಿ. ಕಾನ್ಕೇವ್ ಸ್ಫೆರಿಕಲ್ ಮಿರರ್ ರಿಫ್ಲೆಕ್ಷನ್ ಹೆಂಗ ಆಗುತ್ತಿದೆ ಅಂತ ನೋಡೋಣ. ಒಂದು ಕಾನ್ಕೇವ್ ಸ್ಫೆರಿಕಲ್ ಮಿರರ್ ಅಂತ ಕರಿತೀನಿ. ನೋಡಿ, ಕಾನ್ಕೇವ್ ಸ್ಫೆರಿಕಲ್ ಮಿರರ್ ಅಂದ್ರೆ ಈ ರೀತಿ ಆಗುತ್ತೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಪಾಯಿಂಟ್ಸ್ ಬರ್ತವೆ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಈ ರೀತಿ ಹೋಗುತ್ತೆ. ಈ ಪಾಯಿಂಟ್ ನಾವು ಪೋಲ್ ಅಂತ ಕರಿತೀವಿ. ಇಲ್ಲಿ ಪೋಲ್ ಅಂದ್ರೆ ಏನು? ಫಸ್ಟ್ ಪಾಯಿಂಟ್ ಪಿ ನ ಪೋಲ್ ಅಂತ ಕರಿತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಪೋಲ್ ಅಂತ? ಪೋಲ್ ಅಂದ್ರೆ ಇಟ್ ಈಸ್ midpoint of the spherical mirror
It is the midpoint of the spherical mirror is called pole. It is indicated by P. P is the pole. Next, C ಅಂತ ಬರುತ್ತೆ ಈ ರೀತಿ. C ಅಂದ್ರೆ center of curvature ಅಂತ ಇದೆ. C ಅಂದ್ರೆ center of curvature. Center of curvature ಅಂದ್ರೆ ನೋಡಿ ಇದಕ್ಕೆ ಡೆಫಿನಿಷನ್. It is the center of the sphere, of which mirror forms a part. Mirror forms a part of the. It is the center of curvature. Definition, no? It is center of the sphere of which mirror forms a part is called center of curvature. It is indicated by C. Next, R ಅಂತ ಬರುತ್ತೆ. ಇದನ್ನ radius of curvature ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡ್ತೀವಿ. ಬೇಸಿಕ್ ಡೆಫಿನಿಷನ್ ಕರೆಕ್ಟ್ ಆಗಿ ತಿಳ್ಕೋಬೇಕು. R ಅಂದ್ರೆ radius of curvature. Radius of curvature. ನೋಡಿ radius of curvature ಅಂದ್ರೆ it is the radius of the sphere of which mirror forms a part. Radius of curvature. What is definition? What is the meaning of radius of curvature? It is also defined as the distance between center of curvature and pole. That's all. ಅದನ್ನ ಹೇಳ್ಬೋದು. ನಮ್ಮದ್ರಲ್ಲಿ it is indicated by R. ನಮ್ಮದ್ರಲ್ಲಿ ಈಗ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ principal principal axis ಅಂದ್ರೆ a straight line passing through center of curvature and pole. A straight line passing through center of curvature and pole is called principal axis. Next, a ray of light na ee riti incident ಮಾಡ್ತೀವಿ. The typical incident arrow mark very important. Examination ಅಲ್ಲಿ arrow mark ಹಾಕ್ತಿದ್ರೆ ಇಲ್ಲಿ ಮಾರ್ಕ್ಸ್ ಕೊಡಲ್ಲ. ಇದು ಇನ್ಸಿಡೆಂಟ್ ನೋಡಿ ಈ ಇನ್ಸಿಡೆಂಟ್ parallel to principal axis ಇಲ್ಲಿ. A ray of light incident parallel to principal axis, then the reflected light cuts the principal axis. This point it is indicated by capital F. It is indicated by principal focus. Principal focus ನೋಡಿ ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಏನು ನೋಡಿ ನಮ್ಮಲ್ಲಿ ಯಾವುದೇ ರೇ ಆಫ್ ಲೈಟ್ ನ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಮಾಡಿದ್ರೆ ಆ ರಿಫ್ಲೆಕ್ಟೆಡ್ ಲೈಟ್ ಈ ಪ್ರಿನ್ಸಿಪಲ್ ಆಕ್ಸಿಸ್ ನ ಕಟ್ ಮಾಡುತ್ತೆ. ಈ ಪಾಯಿಂಟ್ ನ ಪ್ರಿನ್ಸಿಪಲ್ ಫೋಕಸ್ ಅಂತ ಕರೀತೀವಿ. ನೋಡಿ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ it is the point on the principal axis at which all the ray of light converge in case of concave mirror or appears to diverge in case of convex mirror. ಯಾವುದೇ ray of light ರಿಫ್ಲೆಕ್ಷನ್ ಆದ್ಮೇಲೆ
ಒಂದು ಸಿಂಗಲ್ ಪಾಯಿಂಟ್ ಅಲ್ಲಿ ಕನ್ವರ್ಜ್ ಆಗುತ್ತೆ ಯಾವ ಕೇಸ್ ಅಲ್ಲಿ ಕಾನ್ಕೇವ್ ಮಿರರ್ ಅಲ್ಲಿ ಅಥವಾ ಡೈವರ್ಜ್ ಆಗುತ್ತೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ಆ ತರ ಇರತಕ್ಕಂತ ಪಾಯಿಂಟ್ ನ ಪ್ರಿನ್ಸಿಪಲ್ ಫೋಕಸ್ ಅಂತ ಕರೀತೀವಿ ಇಟ್ ಈಸ್ ಇಂಡಿಕೇಟೆಡ್ ಬೈ ಕ್ಯಾಪಿಟಲ್ ಎಫ್ ನಮ್ಮಲ್ಲಿ ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಇಟ್ ಈಸ್ ಎ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ನಮ್ಮಲ್ಲಿ it is a point on the principal axis at which all the ray of light either converge in case of concave mirror or appears to diverge in case of convex mirror. That point is called principal focus. It is indicated by capital F. Next, ನೋಡಿ ಈ ಪ್ರಿನ್ಸಿಪಲ್ ಫೋಕಸ್ ಇಂದ ಈ ಪೋಲ್ ಗಿರ್ತಕ್ಕಂತ ದೂರನ ನಾವು ಸ್ಮಾಲ್ ಲೆಟರ್ f ಅಂತ ಕರೀತೀವಿ. It is called focal length. Focal length. What is the meaning of focal length? ನೋಡಿ ಬರ್ತೀನಿ. It is the distance between principal focus and pole. It is the distance between principal focus and pole is called focal length. It is indicated by small letter f. It is measured in terms of centimeter or meter. Principal focus, principal axis, radius of curvature, center of curvature, pole ಎಲ್ಲ ಗೊತ್ತಾಗುತ್ತೆ ಈಗ. ಇಷ್ಟು ಪಾಯಿಂಟ್ ಗೊತ್ತಿರಬೇಕು ನಿಮಗೆ. ಮತ್ತೆ ಇಲ್ಲಿ ಇನ್ನೂ ಒಂದು ಐಡಿಯಾ ತಿಳ್ಕೊಂಡಿದ್ದೀವಿ. ಏನು? ಈಗ ನಾವು ಕಂಡೀಷನ್ಸ್ ಹೇಳಿದ್ವಿ. ಏನು ಕಂಡೀಷನ್ಸ್ ನೋಡಿ, ಕಂಡೀಷನ್ಸ್ ಏನು ಕರೆಕ್ಟ್ ತಿಳ್ಕೊಬೇಕಿಲ್ಲಿ. ಫಸ್ಟ್ ಕಂಡೀಷನ್ ಇಲ್ಲಿ ರಿಫ್ಲೆಕ್ಷನ್ ಆಗಬೇಕಾದ್ರೆ ಏನು ಫಸ್ಟ್ ಕಂಡೀಷನ್ ಅಂದ್ರೆ ಯಾವುದೇ ರೇ ಆಫ್ ಲೈಟ್ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಆದ್ರೆ ಆ ರೇ ಆಫ್ ಲೈಟ್ ರಿಫ್ಲೆಕ್ಷನ್ ಆದಾಗ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ನ ಕಟ್ ಮಾಡೋದು ಅದನ್ನ ಪ್ರಿನ್ಸಿಪಲ್ ಫೋಕಸ್ ಅಂತ ಕರೀತೀವಿ. ಹಂಗಿದ್ಮೇಲೆ the ray incident parallel to principal axis, then the reflected light passing through principal focus. ಅಂದ್ರೆ ಒಂದು ರೇ ಆಫ್ ಲೈಟ್ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಏನಾದರೂ ನೀವು ಇನ್ಸಿಡೆಂಟ್ ಮಾಡಿದ್ರೆ ರಿಫ್ಲೆಕ್ಷನ್ ಆಗ್ತಕ್ಕಂತ ಒಂದು ರಿಫ್ಲೆಕ್ಟೆಡ್ ಲೈಟ್ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಪಾಸ್ ಆಗುತ್ತೆ. ಫಸ್ಟ್ ಪಾಯಿಂಟ್, when ray of light incident parallel to principal axis, then the reflected light passing through principal focus ಅಂತ ಬರೀಬಹುದು. ಹಿಂಗೆ when, very important, you know, when the incident ray parallel to, when the incident ray parallel to principal axis, then the reflected light passing through principal focus. ಇದು ಮೀನಿಂಗ್ ತಿಳ್ಕೊಂಡಿರಬೇಕು. ಈ ಮೀನಿಂಗ್ ಈ ಡಯಾಗ್ರಾಮ್ ಇದೆಯಲ್ಲ ಆ ಸೆಂಟೆನ್ಸ್ ಕಮೆಂಟ್ ಮಾಡುತ್ತೆ. when incident parallel to principal axis, yeah, next reflected light ಎಲ್ಲ ಹೋಗುತ್ತೆ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಪಾಸ್ ಆಗುತ್ತೆ. ಒಂದು ಕಂಡೀಷನ್. what point ಹೇಳ್ಬೋದು ಎಕ್ಸಾಮಿನೇಷನ್ ಅಲ್ಲಿ, at what point the reflected light passes when the incident parallel to principal axis ಅಂತ. ನಿಮ್ಮ ಆನ್ಸರ್ ಏನು? ಪ್ರಿನ್ಸಿಪಲ್ ಫೋಕಸ್. ಯಾವ ಪಾಯಿಂಟ್ ಅಲ್ಲಿ ಪಾಸ್ ಆಗುತ್ತೆ ಇನ್ಸಿಡೆಂಟ್, ಯಾವಾಗ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಇದ್ದಾಗ ಅಂತ ಕ್ವೆಶ್ಚನ್ ಕೇಳಿದ್ರೆ ಆನ್ಸರ್ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಪಾಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, when the incident ray through
center of curvature, center of curvature, then reflected light retrace its path, retrace its same path ಅಂತ ಬೇಕಾದ್ರೆ ಹೇಳ್ಬೋದು. retrace its same path ಅಂದ್ರೆ ರಿಲೇಟಿವ್. ಇಲ್ಲಿ ಒಂದು ಆಬ್ಜೆಕ್ಟ್ ಇರುತ್ತೆ, ಇದು ಆಬ್ಜೆಕ್ಟ್ ಅನ್ಕೊಳ್ಳೋಣ. ಇಲ್ಲಿ ಒಂದು ರೇ ಆಫ್ ಲೈಟ್ ಇದಕ್ಕೆ ಈ ಪ್ಯಾರಲಲ್ ಇತ್ತು, ಇನ್ನೊಂದು ರೇ ಆಫ್ ಲೈಟ್ ಈ ರೀತಿ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ನಾವೇನಾದ್ರೂ ಈ ರೀತಿ ಇನ್ಸಿಡೆಂಟ್ ಮಾಡಿದ್ರೆ ಸೆಕೆಂಡ್ ಕಂಡೀಷನ್ ಗೆ ಇರತಕ್ಕಂತ ಐಡಿಯಾ ಇದು. when ray of light incident, when incident through center of curvature, the reflected light retrace its path ಅಂದ್ರೆ ಈ ರೀತಿ ಇನ್ಸಿಡೆಂಟ್ ರೇ ಮಾಡ್ತೀನಿ, ಈ ರೀತಿ ಇನ್ಸಿಡೆಂಟ್ the ray incident ಅಂತ ಬೇಕಾದ್ರೆ ಹೇಳ್ಬೋದು. ಇನ್ಸಿಡೆಂಟ್ ರೇ ಬೇಡ, the ray incident ಅಂತೇಳಿ, the ray incident through center of curvature, the reflected light retraces its path ಅಂದ್ರೆ ಈ ರೀತಿ ನೋಡಿ, ಕರೆಕ್ಟ್ ಅಬ್ಸರ್ವ್ ಮಾಡಿ. ಈ ರೀತಿ ಇನ್ಸಿಡೆಂಟ್ ಮಾಡ್ತಿದ್ದೀನಿ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ, ಇದು ಪಾಸ್ ಆಗುತ್ತೆ, ಇದು ರಿಫ್ಲೆಕ್ಟೆಡ್ ಲೈಟ್, ಆದ್ರೆ ರೀಟ್ರೇಸ್ ಆಗುತ್ತೆ ಮತ್ತೆ ಅದೇ ಡೈರೆಕ್ಷನ್ ಅಲ್ಲಿ ವಾಪಸ್ ಬರುತ್ತೆ. ಯಾವಾಗ ಯಾವ ರೇ ಆಫ್ ಲೈಟ್ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಪಾಸ್ ಆಗುತ್ತೋ ಅವಾಗ ಅಲ್ಲಿರ್ತಕ್ಕಂಥ ಒಂದು ರಿಫ್ಲೆಕ್ಟೆಡ್ ಲೈಟ್ retrace its path ಅಂತ ಮೀನಿಂಗ್. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್, when the ray of light incident through principal focus, ನೋಡಿ ಇಲ್ಲಿ ಬರೀತೀನಿ ಡೈರೆಕ್ಟ್ ಆಗಿ, when ray of light incident through principal focus, then the reflected light parallel to principal axis, ಬರೀತೀನಿ when the ray incident through principal focus, then the reflected light pass parallel to the ಪ್ರಿನ್ಸಿಪಲ್ ಆಕ್ಸಿಸ್. ಇದು ಮೂರನೇ ಪಾಯಿಂಟ್. ಈ ಮೂರು ಕಾನ್ಸೆಪ್ಟ್ ನ ತಿಳ್ಕೊಂಡಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿರೈವೇಶನ್ ಇದೆ, ಸ್ಟಾರ್ಟ್ ಮಾಡಿ. ದಟ್ಸ್ ಆಲ್.